ಹಾಯ್ ಫ್ರೆಂಡ್ಸ್, ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ. ಇವತ್ತು ನಮ್ಮ ಅಜ್ಜಿ ಸೂಪರ್ ಆಗಿರುವ ಕಪ್ಪ ರೊಟ್ಟಿನ ಮಾಡ್ತಿದ್ದಾರೆ. ಅಜ್ಜಿ ಮಾಡೋ ಕಪ್ಪ ರೊಟ್ಟಿ ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾವು ಇವಾಗ 2 ಪಾವಷ್ಟು ಅಕ್ಕಿನ ತಗೊಂಡಿದ್ದೀವಿ. ಅದನ್ನು ಚೆಂದ ತೊಳೆದು ಆಮೇಲೆ ಅದನ್ನು ನೆನೆ ಇಡಬೇಕು. ಮರುದಿನ ಅದನ್ನ ರುಬ್ಬಿದ್ರೆ ಸಾಕು. ಇವಾಗ ನಾವು ಇದನ್ನ ತಗೊಳ್ಳೋಣ. ನಾನಿವಾಗ ನೀರೆಸ್ತು ಬರ್ತೀನಿ, ನೀವು ಇಲ್ಲೇ ಇರಿ ಆಯ್ತಾ. ಇದನ್ನ ನಾನು ಚಂದ ತೊಳೆದಿದ್ದೀನಿ. ಇದನ್ನ ನೆನೆ ಇಟ್ಟು ನಾಳೆ ಬೆಳಿಗ್ಗೆ ರುಬ್ಬೋಣ. ಅದರ ತನಕ ಟಾಟಾ, ಬಾಯ್ ಬಾಯ್. ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದ ಅಕ್ಕಿ ರೆಡಿ ಇದೆ. ಇವಾಗ ಇದನ್ನ ರುಬ್ಬೋಣ. ಇವಾಗ ಇದಕ್ಕೆ ಬಾಯ್ಲ್ಡ್ ರೈಸ್ ಅಥವಾ ಕುಚಲಕ್ಕಿ ಅನ್ನನ ಹಾಕೋಣ. ಈ ಅನ್ನನ ಹಾಕಿದ್ರೆ ಕಪ್ಪ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ. ಉಪ್ಪು ಹಾಕೋಣ. ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪನ್ನ ಹಾಕ್ಬಹುದು. ಅಜ್ಜಿ, ನೀವು ಇದಕ್ಕೆ ಬಿಸಿ ನೀರು ಹಾಕಲ್ವಾ? ಇಲ್ಲ, ತಣ್ಣಿಗೆ ನೀರು ಹಾಕೋದು. ತಣ್ಣಿಗೆ ನೀರು. ತಣ್ಣಿಗೆ ನೀರು? ತಣ್ಣಿಗೆ ನೀರು ಯಾಕೆ ಹಾಕೋದು? ಇದು ಬಿಸಿ ನೀರು ಹಾಕಿದರೆ ಅದು ಆಗಲ್ಲ. ಆಗಲ್ವಾ? ತಣ್ಣಿಗೆ ನೀರು ಚೆನ್ನಾಗಿರ್ತದೆ. ಇದನ್ನ ಎಷ್ಟು ನಿಮಿಷದಲ್ಲಿ ಆಗುತ್ತೆ? ಇದು ಒಂದು ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಬೇಕು? ಹೌದು. ಅಜ್ಜಿ, ಇದನ್ನ ಮಿಕ್ಸಿಯಲ್ಲಿ ಕಡಿದ್ರೆ ಆಗಲ್ಲ? ಆಗಲ್ಲ. ಇದು ಕಲ್ಲಲ್ಲಿ ಚೆನ್ನಾಗಿ ಆಗ್ತದೆ. ಮಿಕ್ಸಿ ಎಲ್ಲ ನಿಮಗೆ ಈಗ ನಮ್ಮದು ಕಾಲದಲ್ಲಿ ಕಲ್ಲು, ಇದೇ ಕಲ್ಲು. ನಮಗೆ ಮಿಕ್ಸಿಯಲ್ಲಿ ಬರಲ್ಲ. ಇದು ಸಣ್ಣ ಆಗಬೇಕು. ಹಿಟ್ಟಾಗಬೇಕಲ್ಲ? ರವೆ ಇರಬಾರ್ದು. ರವೆ ಇದ್ರೆ ಗಟ್ಟಿ. ತುಂಬ ಇದಾಗಬೇಕಲ್ಲ, ಹಿಟ್ಟಾಗಬೇಕು. ನೀವು ಇದನ್ನ ಎಷ್ಟು ದಿನದಿಂದ ಮಾಡ್ತಿದ್ದೀರಾ? ನಾನು ಸಣ್ಣ ಇರುವಾಗ ಮಾಡಿದೆ. ಹೌದಾ? ಅವಾಗಿಂದನೂ ಗೊತ್ತಾ? ಅವಾಗಂದೇ ಗೊತ್ತು ನಮಗೆ. ನಿಮಗೆ ಈಗ ಮಾಡಿ ಮಾಡಿ ಕೈ ನೋವು ಬರಲ್ವಾ? ಇಲ್ಲ. ಅದು ಯಾಕೆ ಅಂದರೆ? ಹೇಗೆ ನಿಮಗೆ ಕೈ ನೋವು ಬರ್ತದೆ, ನನಗೆ ಬರಲ್ಲ. ನನಗೆ ರೂಢಿ ಕಲ್ಲಲ್ಲಿ. ಆಯ್ತಾ? ಆಯ್ತು. ಎಷ್ಟು ಇದಾಗಬೇಕಲ್ಲ? ಆಯ್ತು. ಅದು ಇವಾಗ ಇದನ್ನು ತೆಗಿಯೋದಾ? ಹೌದು. ಕ್ರೀಮ್ ತರ ಆಗಿದೆ ಅಲ್ಲ? ಅದು ಕಲ್ಲು ಬೀಳಲ್ವ ನೀವು ಹಿಂಗೆ ತಿರ್ಗಿಸುವಾಗ ಕೆಳಗಡೆ? ಹೇಗೆ ಬೀಳೋದು? ಅಲ್ಲ, ಅದು ಹಿಂಗೆ ಜಾರಲ್ವಾ? ಜಾರ.
ಅಜ್ಜಿ ಇದನ್ನ ಯಾವ್ದ್ರ ಜೊತೆ ತಿನ್ನೋದು? ಮೀನು ಸಾರು ಮಾಡಿದರೆ ಅದು ಚೆನ್ನಾಗಿರ್ತದೆ ತಿನ್ನೋಕ್ಕೆ. ಮೊನ್ನೆ ಮಾಡಿದೆ ನಾನು ಮೀನು ಸಾರು. ಇವಾಗ ಕಪ್ಪ ರೊಟ್ಟಿ ರೆಡಿ ಆಗಿದೆ. ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚಂದ ಲೇಯರ್ ಲೇಯರ್ ಆಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ ಈ ಥರ ಚಂದ ಆದರೆ ಹಿಂಗೆ ತಿನ್ಬೋದು. ಸಾರು ಏನು ಬೇಡ, ಹಿಂಗೆ ಆರಾಮಲ್ಲಿ ಕುತ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಅಜ್ಜಿ ಎಷ್ಟು ಚೆನ್ನಾಗಿ ಕಪ್ಪ ರೊಟ್ಟಿ ಮಾಡ್ತಾರಂತ. ಇನ್ನೊಂದು ಅಜ್ಜಿ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ತಿಂತಾನೆ ಇರಿ, ಖುಷಿಯಾಗಿರಿ. ಬಾಯ್.